ಹಾಯ್ ಫ್ರೆಂಡ್ಸ್, ಇಂದು ನಾವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯೋಗವಾಗುವಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗಾದ್ರೆ ಒಂದನೆಯ ಪ್ರಶ್ನೆ ನೋಡೋಣ ಬನ್ನಿ. ಒಂದನೆಯ ಪ್ರಶ್ನೆ, ನವಂ ಪೆರಿಯಾರ್ ಹಬ್ಬದೊಂದಿಗೆ ಯಾವ ದೇಶ ಸಂಬಂಧ ಹೊಂದಿದೆ? ಒಂದನೇ ಆಪ್ಷನ್ ಬಾಂಗ್ಲಾದೇಶ್, ಎರಡನೇ ಆಪ್ಷನ್ ನೇಪಾಳ, ಮೂರನೇ ಆಪ್ಷನ್ ಶ್ರೀಲಂಕಾ, ನಾಲ್ಕನೇ ಆಪ್ಷನ್ ಭೂತಾನ್. ಸರಿಯಾದ ಉತ್ತರ ಶ್ರೀಲಂಕಾ. ಎರಡನೆಯ ಪ್ರಶ್ನೆ, ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದು? ಒಂದನೇ ಆಪ್ಷನ್ ಚಂದ್ರ, ಎರಡನೇ ಆಪ್ಷನ್ ಆರ್ಯಭಟ್, ಮೂರನೇ ಆಪ್ಷನ್ ಕಲ್ಪನಾ 1, ನಾಲ್ಕನೇ ಆಪ್ಷನ್ ಇನ್ಸಾಟ್. ಸರಿಯಾದ ಉತ್ತರ ಚಂದ್ರ. ಮೂರನೆಯ ಪ್ರಶ್ನೆ, ವೈಡ್ ಆಂಗಲ್ ಈ ಕೆಳಗಿನ ಯಾವ ಕ್ರೀಡಾಪಟುವಿನ ಆತ್ಮಚರಿತೆಯಾಗಿದೆ? ಒಂದನೇ ಆಪ್ಷನ್ ವಾಸಿಂ ಅಕ್ರಮ್, ಎರಡನೇ ಆಪ್ಷನ್ ಯುವರಾಜ್ ಸಿಂಗ್, ಮೂರನೇ ಆಪ್ಷನ್ ಇಮ್ರಾನ್ ಖಾನ್, ನಾಲ್ಕನೇ ಆಪ್ಷನ್ ಅನಿಲ್ ಕುಂಬ್ಳೆ. ಸರಿಯಾದ ಉತ್ತರ ಅನಿಲ್ ಕುಂಬ್ಳೆ. ನಾಲ್ಕನೆಯ ಪ್ರಶ್ನೆ, ನಾನು ಏಕೆ ನಾಸ್ತಿಕ ಎಂಬುದು ಯಾವ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರನ ಆತ್ಮಚರಿತೆಯಾಗಿದೆ? ಒಂದನೇ ಆಪ್ಷನ್ ಭಗತ್ ಸಿಂಗ್, ಎರಡನೇ ಆಪ್ಷನ್ ಸುಭಾಷ್ ಚಂದ್ರ ಬೋಸ್, ಮೂರನೇ ಆಪ್ಷನ್ ಲಾಲ್ ಲಜಪತ್ ರಾಯ್, ನಾಲ್ಕನೇ ಆಪ್ಷನ್ ಸರೋಜಿನಿ ನಾಯ್ಡು. ಸರಿಯಾದ ಉತ್ತರ ಭಗತ್ ಸಿಂಗ್. ಐದನೆಯ ಪ್ರಶ್ನೆ, ಸ್ವಾಮಿ ವಿವೇಕಾನಂದರ ಗುರುಗಳ ಹೆಸರೇನು? ಒಂದನೇ ಆಪ್ಷನ್ ಸ್ವಾಮಿ ದಯಾನಂದ್, ಎರಡನೇ ಆಪ್ಷನ್ ಸ್ವಾಮಿ ರಾಮ್ ಸಿಂಗ್, ಮೂರನೇ ಆಪ್ಷನ್ ರಾಮಕೃಷ್ಣ ಪರಮಹಂಸ, ನಾಲ್ಕನೇ ಆಪ್ಷನ್ ಆದಿ ಶಂಕರಾಚಾರ್ಯರು. ಸರಿಯಾದ ಉತ್ತರ ರಾಮಕೃಷ್ಣ ಪರಮಹಂಸ. ಆರನೆಯ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರನ್ನು ಭಾರತದ ಪರಿಸರ ವಿಜ್ಞಾನದ ಪಿತಾಮಹ ಎಂದು ಪೂಜಿಸಲಾಗುತ್ತದೆ? ಒಂದನೇ ಆಪ್ಷನ್ ಮೇಘನಾಥ್ ಸಹಾ, ಎರಡನೇ ಆಪ್ಷನ್ ರಾಮ್ದೇವ್ ಮಿಶ್ರಾ, ಮೂರನೇ ಆಪ್ಷನ್ ಹರಗೋವಿಂದ್ ಖುರಾನ್, ನಾಲ್ಕನೇ ಆಪ್ಷನ್ ಸುಬ್ರಹ್ಮಣ್ಯಂ ಚಂದ್ರಶೇಖರ್. ಸರಿಯಾದ ಉತ್ತರ ರಾಮ್ದೇವ್ ಮಿಶ್ರಾ. ಏಳನೆಯ ಪ್ರಶ್ನೆ, ಭಾರತ ಮತ್ತು ಶ್ರೀಲಂಕಾ ನಡುವೆ ಇತ್ತೀಚೆಗೆ ನಡೆದ ಮಿಲಿಟರಿ ವ್ಯಾಯಾಮದ ಹೆಸರೇನು? ಒಂದನೇ ಆಪ್ಷನ್ ಮಲ್ಬಾರ್, ಎರಡನೇ ಆಪ್ಷನ್ ಶಕ್ತಿ, ಮೂರನೇ ಆಪ್ಷನ್ ಸೂರ್ಯಕಿರಣ, ನಾಲ್ಕನೇ ಆಪ್ಷನ್ ಮಿತ್ರಶಕ್ತಿ. ಸರಿಯಾದ ಉತ್ತರ ಮಿತ್ರಶಕ್ತಿ. ಎಂಟನೆಯ ಪ್ರಶ್ನೆ, ಇರಾನ್ ದೇಶದ ಕರೆನ್ಸಿ ಹೆಸರೇನು? ಒಂದನೇ ಆಪ್ಷನ್ ಇರಾನಿಯನ್ ಯೆನ್, ಎರಡನೇ ಆಪ್ಷನ್ ಇರಾನಿಯನ್ ರಿಯಾಲ್, ಮೂರನೇ ಆಪ್ಷನ್ ಇರಾನಿಯನ್ ದಿನಾರ್, ನಾಲ್ಕನೇ ಆಪ್ಷನ್ ಇರಾನಿಯನ್ ಡಾಲರ್. ಸರಿಯಾದ ಉತ್ತರ ಇರಾನಿಯನ್ ರಿಯಾಲ್. ಒಂಬತ್ತನೆಯ ಪ್ರಶ್ನೆ, 2024ರ ಕ್ಯಾಬಿನೆಟ್ನಲ್ಲಿ ಗೃಹ ಸಚಿವರು ಯಾರು? ಒಂದನೇ ಆಪ್ಷನ್ ರಾಜನಾಥ್ ಸಿಂಗ್, ಎರಡನೇ ಆಪ್ಷನ್ ಪಿಯೂಷ್ ಗೋಯಲ್, ಮೂರನೇ ಆಪ್ಷನ್ ನಿರ್ಮಲಾ ಸೀತಾರಾಮನ್, ನಾಲ್ಕನೇ ಆಪ್ಷನ್ ಅಮಿತ್ ಶಾ. ಸರಿಯಾದ ಉತ್ತರ ಅಮಿತ್ ಶಾ. ಹತ್ತನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಸ್ಥಳವನ್ನು ಭಾರತದ ಚಂಡುಮಾರುತಗಳ ರಾಜಧಾನಿ ಎಂದು ಕರೆಯುತ್ತಾರೆ? ಒಂದನೇ ಆಪ್ಷನ್ ಸುಂದರ್ಬನ್ಸ್, ಎರಡನೇ ಆಪ್ಷನ್ ನೀಲೂರು, ಮೂರನೇ ಆಪ್ಷನ್ ಭುವನೇಶ್ವರ್, ನಾಲ್ಕನೇ ಆಪ್ಷನ್ ಚೆನ್ನೈ. ಸರಿಯಾದ ಉತ್ತರ ಸುಂದರ್ಬನ್ಸ್. ಹನ್ನೊಂದನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ವ್ಯವಸ್ಥೆ ಇದೆ? ಒಂದನೇ ಆಪ್ಷನ್ ಚೀನಾ, ಎರಡನೇ ಆಪ್ಷನ್ ಅಮೆರಿಕ, ಮೂರನೇ ಆಪ್ಷನ್ ಕೆನಡಾ, ನಾಲ್ಕನೇ ಆಪ್ಷನ್ ಭಾರತ. ಸರಿಯಾದ ಉತ್ತರ ಚೀನಾ. ಹನ್ನೆರಡನೇ ಪ್ರಶ್ನೆ, ಈ ಕೆಳಗಿನವರಲ್ಲಿ ಪ್ರಸಿದ್ಧ ಸಿತಾರ್ ವಾದಕರು ಯಾರು? ಒಂದನೇ ಆಪ್ಷನ್ ಅಲಿ ಅಕ್ಬರ್ ಖಾನ್, ಎರಡನೇ ಆಪ್ಷನ್ ಅಲ್ಲಾ ರಖಾ, ಮೂರನೇ ಆಪ್ಷನ್ ಜಾಕಿರ್ ಹುಸೇನ್, ನಾಲ್ಕನೇ ಆಪ್ಷನ್ ಪಂಡಿತ್ ರವಿಶಂಕರ್. ಸರಿಯಾದ ಉತ್ತರ ಪಂಡಿತ್ ರವಿಶಂಕರ್. 13ನೇ ಪ್ರಶ್ನೆ, ಭಾರತದಲ್ಲಿ ಈ ಕೆಳಗಿನ ಯಾವ ದಿನವನ್ನು ರಾಷ್ಟ್ರೀಯ ಯುವ ದಿನ ಎಂದು ಆಚರಿಸಲಾಗುತ್ತದೆ? ಒಂದನೇ ಆಪ್ಷನ್ ಆಗಸ್ಟ್ 16, ಎರಡನೇ ಆಪ್ಷನ್ ಜನವರಿ 12, ಮೂರನೇ ಆಪ್ಷನ್ ನವೆಂಬರ್ 25, ನಾಲ್ಕನೇ ಆಪ್ಷನ್ ಡಿಸೆಂಬರ್ 31. ಸರಿಯಾದ ಉತ್ತರ ಜನವರಿ 12. 14ನೇ ಪ್ರಶ್ನೆ, ಯಾವ ಸ್ವಾತಂತ್ರ್ಯ ಹೋರಾಟಗಾರರನ್ನು ಭಾರತೀಯ ಕ್ರಾಂತಿಯ ತಾಯಿ ಎಂದು ಕರೆಯುತ್ತಾರೆ? ಒಂದನೇ ಆಪ್ಷನ್ ಸರೋಜಿನಿ ನಾಯ್ಡು, ಎರಡನೇ ಆಪ್ಷನ್ ಅನಿ ಬೆಸೆಂಟ್, ಮೂರನೇ ಆಪ್ಷನ್ ಮೇಡಮ್ ಬಿಕಾಚಿ ಕಾಮಾ, ನಾಲ್ಕನೇ ಆಪ್ಷನ್ ಅರುಣ್ ಅಸಫ್ ಅಲಿ. ಸರಿಯಾದ ಉತ್ತರ ಮೇಡಮ್ ಬಿಕಾಚಿ ಕಾಮಾ. 15ನೇ ಪ್ರಶ್ನೆ, ಭಾರತದಲ್ಲಿ ಮೊದಲ ಚಿನ್ನದ ನಾಣ್ಯಗಳನ್ನು ಡ್ಯಾಶ್ ರಾಜವಂಶ ಹೊರಡಿಸಿತು? ಒಂದನೇ ಆಪ್ಷನ್ ಕುಶನ, ಎರಡನೇ ಆಪ್ಷನ್ ಚೋಳ, ಮೂರನೇ ಆಪ್ಷನ್ ಗುಪ್ತ, ನಾಲ್ಕನೇ ಆಪ್ಷನ್ ಮೌರ್ಯ. ಸರಿಯಾದ ಉತ್ತರ ಕುಶನ. ಮುಂದಿನ ಪ್ರಶ್ನೆ, ಲಾರ್ಡ್ ಮಹಾವೀರ ರಾಷ್ಟ್ರೀಯ ಉದ್ಯಾನವನವು ಭಾರತದ ಯಾವ ರಾಜ್ಯದಲ್ಲಿದೆ? ಒಂದನೇ ಆಪ್ಷನ್ ತೆಲಂಗಾಣ, ಎರಡನೇ ಆಪ್ಷನ್ ಮಧ್ಯಪ್ರದೇಶ್, ಮೂರನೇ ಆಪ್ಷನ್ ಗೋವಾ, ನಾಲ್ಕನೇ ಆಪ್ಷನ್ ಗುಜರಾತ್. ಸರಿಯಾದ ಉತ್ತರ ಗೋವಾ. ಮುಂದಿನ ಪ್ರಶ್ನೆ, ದಾಳಿ ಎಂಬ ಪದವು ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಒಂದನೇ ಆಪ್ಷನ್ ಬ್ಯಾಡ್ಮಿಂಟನ್, ಎರಡನೇ ಆಪ್ಷನ್ ಟೆನ್ನಿಸ್, ಮೂರನೇ ಆಪ್ಷನ್ ಕಬಡ್ಡಿ, ನಾಲ್ಕನೇ ಆಪ್ಷನ್ ವಾಲಿಬಾಲ್. ಸರಿಯಾದ ಉತ್ತರ ಕಬಡ್ಡಿ. ಮೂರನೆಯ ಪ್ರಶ್ನೆ, ಕೇಸರಿ ಪತ್ರಿಕೆಯನ್ನು ಯಾರು ಪ್ರಕಟಿಸಿದರು? ಒಂದನೇ ಆಪ್ಷನ್ ಮಹಾತ್ಮ ಗಾಂಧಿ, ಎರಡನೇ ಆಪ್ಷನ್ ಬಾಲ್ ಗಂಗಾಧರ್ ತಿಲಕ್, ಮೂರನೇ ಆಪ್ಷನ್ ಸುರೇಂದ್ರನಾಥ್ ಬ್ಯಾನರ್ಜಿ, ನಾಲ್ಕನೇ ಆಪ್ಷನ್ ಶಿಶಿರ್ ಕುಮಾರ್ ಘೋಷ್. ಸರಿಯಾದ ಉತ್ತರ ಬಾಲ್ ಗಂಗಾಧರ್ ತಿಲಕ್. ನಾಲ್ಕನೆಯ ಪ್ರಶ್ನೆ, ಬೆಳವಣಿಗೆಯ ಹಾರ್ಮೋನ್ ಅನ್ನು ಸ್ರವಿಸುವ ಗ್ರಂಥಿ ಯಾವುದು? ಒಂದನೇ ಆಪ್ಷನ್ ಮೂತ್ರಜನಕಾಂಗದ ಗ್ರಂಥಿ, ಎರಡನೇ ಆಪ್ಷನ್ ಪಿಟ್ಯೂಟರಿ ಗ್ರಂಥಿ, ಮೂರನೇ ಆಪ್ಷನ್ ಅಂಡಾಶಯಗಳು, ನಾಲ್ಕನೇ ಆಪ್ಷನ್ ಥೈರಾಯ್ಡ್ ಗ್ರಂಥಿ. ಸರಿಯಾದ ಉತ್ತರ ಪಿಟ್ಯೂಟೋರಿಯಲ್ ಗ್ರಂಥಿ.
ಮುಂದಿನ ಪ್ರಶ್ನೆ, ಸಂವಿಧಾನದ ಕರಡು ರಚನೆಗಾಗಿ ಕರಡು ಸಮಿತಿಯನ್ನು ಡ್ಯಾಶ್ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಒಂದನೇ ಆಪ್ಷನ್ 1945, ಎರಡನೇ ಆಪ್ಷನ್ 1946, ಮೂರನೇ ಆಪ್ಷನ್ 1947, ನಾಲ್ಕನೇ ಆಪ್ಷನ್ 1949. ಸರಿಯಾದ ಉತ್ತರ 1947. ಆರನೆಯ ಪ್ರಶ್ನೆ, ಹಿರಾಕುಡ್ ಯೋಜನೆಯು ಈ ನದಿಯ ಮೇಲಿದೆ? ಒಂದನೇ ಆಪ್ಷನ್ ಭಾಗೀರಥಿ, ಎರಡನೇ ಆಪ್ಷನ್ ಮಹಾನದಿ, ಮೂರನೇ ಆಪ್ಷನ್ ಕೃಷ್ಣ, ನಾಲ್ಕನೇ ಆಪ್ಷನ್ ಚಂಬಲ್. ಸರಿಯಾದ ಉತ್ತರ ಮಹಾನದಿಗೆ ಇದೆ. ಮುಂದಿನ ಪ್ರಶ್ನೆ, ರಾಮ ಮಂದಿರದ ಮೊದಲ ಮಹಡಿಯನ್ನು ನಿರ್ಮಿಸಲು ಯಾವ ಮರಳುಗಲ್ಲನ್ನು ಬಳಸಲಾಗಿದೆ? ಒಂದನೇ ಆಪ್ಷನ್ ಕೆಂಪು ಮರಳುಗಲ್ಲು, ಎರಡನೇ ಆಪ್ಷನ್ ಪಿಂಕ್ ಮರಳುಗಲ್ಲು, ಮೂರನೇ ಆಪ್ಷನ್ ಬಿಳಿ ಮರಳುಗಲ್ಲು, ನಾಲ್ಕನೇ ಆಪ್ಷನ್ ಕಂದು ಮರಳುಗಲ್ಲು. ಸರಿಯಾದ ಉತ್ತರ ಪಿಂಕ್ ಮರಳುಗಲ್ಲು. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಶೀತ ರಕ್ತ ಪ್ರಾಣಿ? ಒಂದನೇ ಆಪ್ಷನ್ ಮನುಷ್ಯ, ಎರಡನೇ ಆಪ್ಷನ್ ಕಾಗೆ, ಮೂರನೇ ಆಪ್ಷನ್ ಹಲ್ಲಿ, ನಾಲ್ಕನೇ ಆಪ್ಷನ್ ಹುಲಿ. ಸರಿಯಾದ ಉತ್ತರ ಹಲ್ಲಿ. ಮುಂದಿನ ಪ್ರಶ್ನೆ, ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನವು ಭಾರತದ ಯಾವ ರಾಜ್ಯದಲ್ಲಿದೆ? ಒಂದನೇ ಆಪ್ಷನ್ ಉತ್ತರಾಖಂಡ್, ಎರಡನೇ ಆಪ್ಷನ್ ಒಡಿಶಾ, ಮೂರನೇ ಆಪ್ಷನ್ ರಾಜಸ್ಥಾನ್, ನಾಲ್ಕನೇ ಆಪ್ಷನ್ ಕರ್ನಾಟಕ. ಸರಿಯಾದ ಉತ್ತರ ಒಡಿಶಾ. 10ನೆಯ ಪ್ರಶ್ನೆ, ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಸಹಿ ಹಾಕಿದ ವರ್ಷ ಯಾವುದು? ಒಂದನೇ ಆಪ್ಷನ್ 1911, ಎರಡನೇ ಆಪ್ಷನ್ 1921, ಮೂರನೇ ಆಪ್ಷನ್ 1941, ನಾಲ್ಕನೇ ಆಪ್ಷನ್ 1931. ಸರಿಯಾದ ಉತ್ತರ 1931. ಮುಂದಿನ ಪ್ರಶ್ನೆ, ಎಲೆಕ್ಟ್ರಾನ್ ಆವಿಷ್ಕಾರಕ್ಕಾಗಿ ನೊಬೆಲ್ ಪ್ರಶಸ್ತಿ ಪಡೆದವರು ಯಾರು? ಒಂದನೇ ಆಪ್ಷನ್ ಜೇಮ್ಸ್ ಚಾಡ್ವಿಕ್, ಎರಡನೇ ಆಪ್ಷನ್ ರಾಬರ್ಟ್ ಹುಕ್, ಮೂರನೇ ಆಪ್ಷನ್ ಜೆ ಥಾಮ್ಸನ್, ನಾಲ್ಕನೇ ಆಪ್ಷನ್ ಅರ್ನೆಸ್ಟ್ ರೂದರ್ಫೋರ್ಡ್. ಸರಿಯಾದ ಉತ್ತರ ಜೆ ಥಾಮ್ಸನ್. 12ನೆಯ ಪ್ರಶ್ನೆ, ಮೋಹಿನಿಯಾಟ್ಟಂ ಶಾಸ್ತ್ರೀಯ ನೃತ್ಯ ಯಾವ ರಾಜ್ಯಕ್ಕೆ ಸೇರಿದೆ? ಒಂದನೇ ಆಪ್ಷನ್ ಕೇರಳ, ಎರಡನೇ ಆಪ್ಷನ್ ಮಣಿಪುರ್, ಮೂರನೇ ಆಪ್ಷನ್ ತಮಿಳುನಾಡು, ನಾಲ್ಕನೇ ಆಪ್ಷನ್ ಕರ್ನಾಟಕ. ಸರಿಯಾದ ಉತ್ತರ ಕೇರಳ. 13ನೇ ಪ್ರಶ್ನೆ, 2001ರ ಜನಗಣತಿಯ ಪ್ರಕಾರ ಯಾವ ರಾಜ್ಯದಲ್ಲಿ ಸಾಕ್ಷರತಾ ಪ್ರಮಾಣ ಕಡಿಮೆ ಇದೆ? ಒಂದನೇ ಆಪ್ಷನ್ ಬಿಹಾರ್, ಎರಡನೇ ಆಪ್ಷನ್ ರಾಜಸ್ಥಾನ್, ಮೂರನೇ ಆಪ್ಷನ್ ಒರಿಸ್ಸಾ, ನಾಲ್ಕನೇ ಆಪ್ಷನ್ ಸಿಕ್ಕಿಂ. ಸರಿಯಾದ ಉತ್ತರ ಬಿಹಾರ್. ಮುಂದಿನ ಪ್ರಶ್ನೆ, 2024ರಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರು ಯಾರು? ಒಂದನೇ ಆಪ್ಷನ್ ಅಮಿತ್ ಶಾ, ಎರಡನೇ ಆಪ್ಷನ್ ಪಿಯೂಷ್ ಗೋಯಲ್, ಮೂರನೇ ಆಪ್ಷನ್ ನಿರ್ಮಲಾ ಸೀತಾರಾಮನ್, ನಾಲ್ಕನೇ ಆಪ್ಷನ್ ಜ್ಯೋತಿರಾದಿತ್ಯ ಸಿಂಧಿಯಾ. ಸರಿಯಾದ ಉತ್ತರ ಪಿಯೂಷ್ ಗೋಯಲ್. 15ನೇ ಪ್ರಶ್ನೆ, ಭಾರತದಲ್ಲಿ ರಾಷ್ಟ್ರೀಯ ಮತದಾರ ದಿನವನ್ನು ಆಚರಿಸಲಾಗುತ್ತದೆ ಡ್ಯಾಶ್? ಒಂದನೇ ಆಪ್ಷನ್ ಮಾರ್ಚ್ 26, ಎರಡನೇ ಆಪ್ಷನ್ ಫೆಬ್ರವರಿ 24, ಮೂರನೇ ಆಪ್ಷನ್ ಡಿಸೆಂಬರ್ 27, ನಾಲ್ಕನೇ ಆಪ್ಷನ್ ಜನವರಿ 25. ಸರಿಯಾದ ಉತ್ತರ ಜನವರಿ 25. ಇದೇ ತರಹದ ಪ್ರಶ್ನೆಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.